ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ರೋ. ದಿಸ್ ಇಸ್ ಚರಣ್. ನಾವು ಬ್ಯಾಂಕ್ ನಿಫ್ಟಿಯಲ್ಲಿ 1000 ಪಾಯಿಂಟ್ಸ್ ಟಾರ್ಗೆಟ್ ಕೊಟ್ಟಿದ್ವಿ, ನಿಫ್ಟಿ ಅವಾಯ್ಡ್ ಮಾಡಿ ಅಂತ ಹೇಳಿದ್ವಿ. ಅವೆರಡೂ ವರ್ಕ್ ಆಗಿದೆ ಎಲ್ಲ ನೋಡೋಣ. ಲೆವೆಲ್ಸ್ ಕೊಟ್ಟಿದ್ವಿ, ಇದ್ರ ಮೇಲೆ ಬೈಯಿಂಗ್ ಕಡೆ ಟ್ರೆಂಡಿಂಗ್ ಮಾರ್ಕೆಟ್ ಅಂತ ಆಗಿದೆ ಎಲ್ಲ ನೋಡೋಣ. ಪ್ಲಸ್ ಫೋರ್ಸ್ ಬಗ್ಗೆ ಸುಮಾರು ಜನ ಕೇಳ್ತಾ ಇದ್ದೀರಾ, ಅದ್ರ ಬಗ್ಗೆನೂ ಸ್ವಲ್ಪ ಕ್ಲಾರಿಟಿ ಕೊಡ್ತೀನಿ. ಓಕೆ, ಈಗ ನಾವು ಬ್ಯಾಂಕ್ ನಿಫ್ಟಿ 1000 ಪಾಯಿಂಟ್ಸ್ ಟಾರ್ಗೆಟ್ ಬಂದಿದೆ ಇಲ್ಲ, ಅನಾಲಿಸಿಸ್ ಏನಿತ್ತು ಒಂದ್ಸತಿ ನೋಡೋಣ. ಅನಾಲಿಸಿಸ್ ಪ್ಲೇ ಮಾಡ್ತೀನಿ, ನೋಡ್ಕೊಳ್ಳಿ. ಎರಡಕ್ಕೂ ಮ್ಯಾಚ್ ಮಾಡ್ತಿದ್ರು. ನಿಫ್ಟಿ ಲೆವೆಲ್ಸ್ ನೋಡ್ಕೊಳ್ಳಿ. ಲಾಸ್ಟ್ 3 days ಇಂದ ಮಾರ್ಕೆಟ್ ನಾವು ಆಗಿರೋ ಝೋನಲ್ಲೇ ಇದೆ, ಅದೇ ನೋಡೋಕ್ಕಾಗ್ತಾ ಇದೆ. ಮಾರ್ಕೆಟ್ ಫೈಟ್ ಮಾಡಿದ್ರೆ ಮೇಲೆ ಹೋಗುತ್ತೆ. ಓಕೆ, ಇನ್ ಕೇಸ್ ಇದು ಬ್ರೇಕ್ ಕೊಟ್ಟಿದೆ ಅಂದ್ರೆ ನಿಫ್ಟಿನ ಅವಾಯ್ಡ್ ಮಾಡಿ ಬ್ಯಾಂಕ್ ನಿಫ್ಟಿಯಲ್ಲಿ ಬೈ ಮಾಡಿ. ಯಾಕೆ ಅಂತಂದ್ರೆ ನಿಫ್ಟಿ ಅನ್ನೋದು ನೀವು ಅಬ್ಸರ್ವ್ ಮಾಡಿ ನೋಡಿ, ಇದ್ರ ಮೇಲೆ ಚಾರ್ಟೇ ಇಲ್ಲ, ಲೆವೆಲ್ಸ್ ಏನಿಲ್ಲ, ಎಂಟಿ ಸ್ಪೇಸ್ ಅಲ್ಲಿ ನೀವು ಲೆವೆಲ್ಸ್ ಇಲ್ಲ, ಚಾರ್ಟ್ ಇಲ್ಲ, ಈ ತರ ರೆಸಿಸ್ಟೆನ್ಸ್ ಎಲ್ಲಿದೆ ಗೊತ್ತಿಲ್ಲ. ಈ ತರ ಎಂಟಿ ಸ್ಪೇಸ್ ಅಲ್ಲಿ ಬ್ಲೈಂಡ್ ಆಗಿ ಬೈ ಮಾಡೋದಕ್ಕಿಂತ ಬ್ಯಾಂಕ್ ನಿಫ್ಟಿ ಅನ್ನೋದಾಗ ಏನಾಗುತ್ತೆ ಅಂದ್ರೆ ಈ ರೆಸಿಸ್ಟೆನ್ಸ್ ಅನ್ನೋದು ಬ್ರೇಕ್ ಆಗಿ ನಿಮಗೆ ಮೇಜರ್ ರೆಸಿಸ್ಟೆನ್ಸ್ ಲೆವೆಲ್ಸ್ ಇರುತ್ತೆ. ಇಲ್ಲಿ ನಮಗೆ ಲೆವೆಲ್ಸ್ ಇದಾವೆ, ಇಲ್ಲಿಂದ ಬೈ ಮಾಡ್ಬೋದು. ಪ್ಲಸ್ ಇನ್ನೊಂದು ಏನಂದ್ರೆ ಇಂಪಾರ್ಟೆಂಟ್ ಏನಂದ್ರೆ ನಿಫ್ಟಿ ಅನ್ನೋದು ಆಲ್ ಟೈಮ್ ಹೈ ರೀಚ್ ಆಗಿ ಅಲ್ಲಿ ಸಸ್ಟೈನ್ ಆಗ್ತಾ ಇರೋದು. ಬ್ಯಾಂಕ್ ನಿಫ್ಟಿಗೆ ಇನ್ನೂ ಸ್ಪೇಸ್ ಇದೆ. ನೋಡ್ಕೊಳ್ಳಿ, ಇನ್ನು ಎಷ್ಟು ಸ್ಪೇಸ್ ಇದೆ, ತುಂಬಾ ಜಾಸ್ತಿ ಸ್ಪೇಸ್ ಇದೆ. ಬ್ಯಾಂಕ್ ನಿಫ್ಟಿ ರೀಚ್ ಆಗಬೇಕಂದ್ರೆ ಅದು ಆಲ್ಮೋಸ್ಟ್ ಇನ್ನು 1000 ಪಾಯಿಂಟ್ಸ್ ಜರ್ನಿ ಮಾಡೋಕ್ಕೆ ಸ್ಪೇಸ್ ಇದೆ. ಬಟ್ ನಿಫ್ಟಿಯಲ್ಲಿ ಇಲ್ಲ. ನಿಫ್ಟಿ ಅನ್ನೋದು ಈ ತರ ಆಲ್ ಟೈಮ್ ಹೈ ರೀಚ್ ಆಗಿ ಇಲ್ಲಿ ಸಸ್ಟೈನ್ ಆಗ್ತಾ ಇದೆ, ಬ್ಯಾಂಕ್ ನಿಫ್ಟಿ ಇಲ್ಲ ಆಗ್ತಾ ಇದೆ. ಅದಕ್ಕೆ ಬೈಯಿಂಗ್ ಆಪರ್ಚುನಿಟಿ ಬಂದ್ರೆ ನಿಫ್ಟಿ ಅವಾಯ್ಡ್ ಮಾಡಿ. ಎರಡು ಕಾರಣ, ಒಂದು ಎಂಟಿ ಸ್ಪೇಸ್, ನೋ ಲೆವೆಲ್ಸ್, ನೋ ಚಾರ್ಟ್. ಇನ್ನೊಂದು ಆಲ್ ಟೈಮ್ ಹೈ ರೀಚ್ ಆಗೋಗಿದೆ, ಬ್ಯಾಂಕ್ ನಿಫ್ಟಿ ಆಗಿಲ್ಲ. ಅದಕ್ಕೆ ಇದ್ರ ಮೇಲೆ ಫೋಕಸ್ ಮಾಡಿ ಬೈಯಿಂಗ್ ಆಪರ್ಚುನಿಟಿ ಬಂದ್ರೆ. ಕೇಳಿಸ್ಕೊಂಡಲ್ವಾ? ನಿಫ್ಟಿನ ಅವಾಯ್ಡ್ ಮಾಡಿ ಬ್ಯಾಂಕ್ ನಿಫ್ಟಿನ ಬೈ ಮಾಡಿ. ಬ್ಯಾಂಕ್ ನಿಫ್ಟಿಗೆ 2 ರೀಸನ್ಸ್ ಇದೆ 1000 ಪಾಯಿಂಟ್ಸ್ ಟಾರ್ಗೆಟ್ ಬರೋದಕ್ಕೆ ಅಂತ ಹೇಳಿದ್ವಿ. ಈಗ ನಿಫ್ಟಿ ಏನಾಗಿದೆ ನೋಡಿ, ಇಲ್ಲೇ ಇದೆ, ಎಲ್ಲಿ ಹೋಗಿ ಅಲ್ಲೇ ಇದೆ. ಬ್ಯಾಂಕ್ ನಿಫ್ಟಿ 1000 ಪಾಯಿಂಟ್ಸ್ ಟಾರ್ಗೆಟ್ ಕೊಟ್ಟಿದ್ವಿ, ಸೇಮ್ ಅಲ್ಲಿಂದನೇ ತಗೊಳ್ಳಿ. ಸ್ವಲ್ಪ ಹೈಯರ್ ಟೈಮ್ ಫ್ರೇಮ್ ಚಾರ್ಟ್ ಚೆನ್ನಾಗಿ ಕಾಣುತ್ತೆ. ಈಗ ನಿಮಗೆ 1000 ಪಾಯಿಂಟ್ಸ್ ಬಂದಿದೆಯಾ ಬಂದಿಲ್ಲ, ಇದು ನೋಡಿ ಲೆವೆಲ್ ಹಾಕಿದ್ದು ಲೆವೆಲ್ ಬಂದಿದೆಯಾ ಬಂದಿಲ್ಲ ನೋಡಿ. ಕಂಪ್ಲೀಟ್ ಮೂಮೆಂಟಮ್. ಓಕೆ, ಇದು ಬ್ಯಾಂಕ್ ವರ್ಕ್ ಆಗಿದೆ ಎಲ್ಲ ನೋಡಿ. ಪ್ಲಸ್ ಲೆವೆಲ್ಸ್ ಏನಿತ್ತು, ಅನಾಲಿಸಿಸ್ ಏನಿತ್ತು ಅಂದರೆ ತುಂಬ ಸಿಂಪಲ್. ಇದು ರೆಸಿಸ್ಟೆನ್ಸ್ ಇತ್ತು, ಇದರ ಹೈ ಒಂದು 15 ಮಿನಿಟ್ಸ್ ಕ್ರಾಸ್ ಆಗಿದೆ ಅಂದರೆ, ಓಕೆ, ಒಂದು ಹೈ 15 ಮಿನಿಟ್ಸ್ ಕ್ರಾಸ್ ಆಗಿದೆ ಅಂದರೆ 15 ಮಿನಿಟ್ಸ್ ಹೈ ಕ್ರಾಸ್ ಆಗಿದೆ ಅಂದರೆ ಇದು ಝೋನ್ 1, ಇದು ಝೋನ್ 2. ಇದ್ರ ಒಳಗಡೆ ಈ ಥರ ಮಾರ್ಕೆಟ್ ಬರುತ್ತೆ ಅಂತ ಚಾರ್ಟ್ ಬರೆದಿದ್ವಿ. ಎಷ್ಟು ಪರ್ಫೆಕ್ಟಾಗಿ ಬಂದಿದೆಯಾ ಇಲ್ಲ ಅಂತ ನೀವು ಹೇಳಿ. ಓಕೆ, ನಾವು ಹೇಳಿದ್ರೆ ನಮ್ಮದು ಸ್ವಲ್ಪ ನಾವು ಹೇಳ್ಕೊಂಡಂಗೆ ಇರ್ತದೆ. ನೀವು ಹೇಳಿ ಅದು ಬಂದಿದೆಯಾ ಬಂದಿಲ್ಲ. ನಾನು ಬರೆದಿರೋ ಚಾರ್ಟ್ ಅದ್ರ ಮೇಲೆ ಸ್ಟ್ರಾಂಗ್ ಕ್ಯಾಂಡಲ್ ಬ್ರೇಕ್ ಆಯಿತು, ರೀಟ್ರೇಸ್ ಮಾಡ್ತು, ಮೇಜರ್ ರೆಸಿಸ್ಟೆನ್ಸ್ವರೆಗೂ ನಾವು ಏನು ಲೆವೆಲ್ ಹಾಕೊಂಡಿದ್ವಿ ಅಲ್ಲಿವರೆಗೂ ಹೋಗಿ ನಮ್ಮ 1000 ಪಾಯಿಂಟ್ಸ್ ಟಾರ್ಗೆಟ್ ಅನ್ನೋದು ರೀಚ್ ಆಯಿತು. ಓಕೆ, ಬಟ್ ನಿಫ್ಟಿ ಮಾತ್ರ ಅಲ್ಲೇ ಇದೆ, ಸ್ಲೀಪಿಂಗ್. ಓಕೆ, ಅಲ್ಲೇ ಇದೆ. ಇದು ಲೆವೆಲ್ಸು ಅನಾಲಿಸಿಸ್ ವರ್ಕ್ ಆಗಿರೋ ವಿಧಾನ ಪರ್ಫೆಕ್ಟಾಗಿ ವರ್ಕ್ ಆಗಿದೆ. ಓಕೆ, ಈಗ ನಾಳೆ ಏನು ಮಾಡಬೇಕು ನೋಡ್ಕೊಳ್ಳಿ. ನಾಳೆ ಫ್ರೈಡೇ ಇರುತ್ತೆ, 2 days ರಜಾ ಇರುತ್ತೆ, ವೀಕೆಂಡ್. ಬ್ಯಾಂಕ್ ನಿಫ್ಟಿ ಅನ್ನೋದು ಆಲ್ ಟೈಮ್ ಹೈ ಹತ್ರ ಬಂದ್ಬಿಟ್ಟಿದೆ. ಈಗ ಇಷ್ಟು ಹೈಯರ್ ರೇಂಜಲ್ಲಿ ಯಾರು ಈ ಪ್ರಾಫಿಟ್ನ ಹೋಲ್ಡ್ ಮಾಡಲ್ಲ, ಅಂದರೆ ಮನೆಗೆ ತಗೊಂಡು ಹೋಗಲ್ಲ, ಅವರು ಮಧ್ಯಾಹ್ನ ಮೇಲೆ ಆರ್ ಬೆಳಿಗ್ಗೆ ಎಕ್ಸಿಟ್ ಆದರೆ ಪ್ರಾಫಿಟ್ ಬುಕ್ಕಿಂಗ್ ಬರುತ್ತೆ. ನಮ್ಮ ಗ್ರೂಪಲ್ಲಿ ನಮ್ಮ ಸ್ಟೂಡೆಂಟ್ಸ್ ಏನು ಹೇಳ್ತಾ ಇದ್ದಾರೆ ಅಂದರೆ, ಇಲ್ಲಿ ನೋಡ್ಕೊಳ್ಳಿ, ನೋ ಡೌಟ್ ಸರ್ ಮಾರ್ನಿಂಗ್ ಗ್ಯಾಪ್ ಅಪ್ ಆಗ್ತಾ ಇದ್ದಾರೆ, ಅದು ಗ್ಯಾಪ್ ಅಪ್ ಆಗುತ್ತಾ ಇಲ್ಲ ಅಂತ ನಾಳೆ ನೋಡೋಣ. ಓಕೆ, ಈಗ ಇದು ನಾಳೆ ಗ್ಯಾಪ್ ಅಪ್ ಓಪನ್ ಆದರೆ ಇದು ರಿಜೆಕ್ಷನ್ ಬಂದರೆ ನಿಮ್ಮ ಅನಾಲಿಸಿಸ್ ನೋಡಿಕೊಂಡು ನೀವು ಸೆಲ್ ಕಡೆ ಪ್ಲ್ಯಾನ್ ಮಾಡ್ಕೋಬೋದು. ಇನ್ ಕೇಸ್ ಗ್ಯಾಪ್ ಡೌನ್ ಓಪನ್ ಆದರೆ ನಿಮ್ಮ ಸಪೋರ್ಟ್ ಲೆವೆಲ್ ಹತ್ರ ನೀವು ಬೈ ಮಾಡ್ಕೋಬೋದು. ಈ ಲೆವೆಲಿಂದ ಇಲ್ಲಿಂದ ಸೆಲ್ಲಿಂಗ್, ಇಲ್ಲಿಂದ ಬೈಯಿಂಗ್ ಟ್ರೈ ಮಾಡ್ಕೋಬೋದು. ಇಲ್ಲ ಫ್ಲಾಟ್ ಓಪನ್ ಆಗಿ ಫಸ್ಟ್ ಹಾಫ್ ಪೂರ್ತಿ ಮೇಲೆ ಹೋಗಿದೆ ಅಂದರೆ ಲಾಸ್ಟ್ 45 ಮಿನಿಟ್ಸಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಬರೋ ಚಾನ್ಸ್ ಇರುತ್ತೆ, ನೋಡ್ಕೊಂಡು ಮಾಡ್ಕೊಳ್ಳಿ. ಓಕೆ, ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್. ನಿಫ್ಟಿ
ಸೆಲ್ಲಿಂಗ್ ಆಪರ್ಚುನಿಟಿ ಏನಾದರೂ ಇದೆ ಅಂದರೆ ಅದು ಇದು ಕೆಳಗಡೆ ಮಾತ್ರ, ನಮ್ಮ ಲೆವೆಲ್ ಇದೆಯಲ್ಲ ಇದ್ರ ಕೆಳಗಡೆ ಮಾತ್ರ 25,285 ಕೆಳಗಡೆ ಒಂದು ಸ್ಟ್ರಾಂಗ್ ಕ್ಯಾಂಡಲ್ ಕ್ಲೋಸ್ ಆಗಿ ರೀಟ್ರೆಸ್ ಮಾಡಿ ಲೋ ಕ್ರಾಸ್ ಆವಾಗ ಸೆಲ್ಲಿಂಗ್ ನಾನು ಅಪ್ಡೇಟ್ ಮಾಡ್ತೀನಿ. ಅಲ್ಲಿವರೆಗೂ ನಿಫ್ಟಿಯಲ್ಲಿ ಏನು ಮಾಡ್ಬೋದು ಅಂದರೆ ತುಂಬ ಸಿಂಪಲ್, ಇದ್ರ ಹೈ ಕ್ರಾಸ್ ಆದರೆ ITM ಬೈ ಮಾಡ್ಕೊಳ್ಳಿ, ITM ಇಲ್ಲ ಗ್ಯಾಪ್ ಡೌನ್ ಆಗಿ ಕರೆಕ್ಷನ್ ಬಂದಿದೆ ಅಂದರೆ ಇಲ್ಲಿಂದ ನೀವು ಬೈ ಪ್ಲಾನ್ ಮಾಡಿ. ಇದ್ರ ಕೆಳಗಡೆ ಏನಾದರೂ ಇದ್ದರೆ ನಾನು ಹೇಳ್ತೀನಿ. ಓಕೆ, ಫಸ್ಟು ಇಲ್ಲಿ ನೀವು ಸೆಲ್ ಮಾಡಬೇಕಂದ್ರೆ ಎರಡೇ ಪ್ಲೇಸ್, ಒಂದು ಇಲ್ಲಿ ಸೆಲ್ ಮಾಡಬೇಕು, ಇಲ್ಲಾಂದರೆ ಇಲ್ಲಿ ಸೆಲ್ ಮಾಡಬೇಕು. ಸೆಲ್ಲಿಂಗ್ ನಾನು ಹೇಳ್ತೀನಿ. ಇದ್ರ ಮೇಲೆ ಬೈಯಿಂಗ್ ಕಡೆ ಇರಿ, ಇಲ್ಲಿ ಬಂದರೆ ಕೂಡ ಬೈಯಿಂಗ್ ಕಡೆ ಇರಿ. ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್. ಇವತ್ತೇನು ಅಪ್ಡೇಟ್ ಮಾಡಿದ್ರಿ ಸರ್ ಅಂದರೆ ತುಂಬ ಸಿಂಪಲ್. ಎಲ್ಲರೂ ಮಧ್ಯಾಹ್ನ ಮೇಲೆ 0 ಮಾಡಬೇಕು ಅಂತಾರೆ. ನಾನು ಬೆಳಿಗ್ಗೆ ಬಿಫೋರ್ ಮಾರ್ಕೆಟ್ ಕೊಟ್ಟಿದ್ದೀನಿ, ಐ ವಿಲ್ ಶೋ. ನೀವು ನೋಡ್ಕೋಬೋದು ಟುಡೇ ಇಲ್ಲಿಂದ. ಓಕೆ, ಇಲ್ಲಿಂದ ನೋಡ್ಕೊಳ್ಳಿ. ಬಿಫೋರ್ ಮಾರ್ಕೆಟ್ CE 51,300, ಅದು ಎಲ್ಲಿಗೆ ಹೋಗಿದೆ ನೋಡಿ, 51,320 ಇತ್ತು, 600 ಹೋಗಿದೆ, ಇನ್ನೂ ಜಾಸ್ತಿನೇ ಹೋಗಿದೆ. ಅದಾದಮೇಲೆ ನಿಫ್ಟಿ 25,300 CE 150 ಎಂಟ್ರಿ ಇತ್ತು, ಟಾರ್ಗೆಟ್ 200 ಇತ್ತು, ಅದು 350 ಆಲ್ಮೋಸ್ಟ್ 350ವರೆಗೂ ಹೋಗಿದೆ. ಅಂದರೆ ಇನ್ವೆಸ್ಟ್ಮೆಂಟ್ ಡಬಲ್. ಇದರಲ್ಲಿ ಬ್ಯಾಂಕ್ ನಿಫ್ಟಿಯಲ್ಲಿ ಇನ್ವೆಸ್ಟ್ಮೆಂಟ್ ಡಬಲ್, ನಿಫ್ಟಿಯಲ್ಲಿ ಇನ್ವೆಸ್ಟ್ಮೆಂಟ್ ಡಬಲ್. ಓಕೆ, ಮಾರ್ನಿಂಗ್ ಇದೆಲ್ಲ ಬಿಫೋರ್ ಮಾರ್ಕೆಟೇ, ನೀವು ಟೈಮ್ ನೋಡ್ಕೋಬೋದು 9 ಗಂಟೆ 6 ನಿಮಿಷಕ್ಕೆ. ಓಕೆ, ಇಲ್ಲಿ ನೋಡಿ 0 to ಹೀರೋ CE 32 ಕೊಟ್ಟಿದ್ದೆ ಎಂಟ್ರಿ, ಟಾರ್ಗೆಟ್ 50ವರೆಗೂ ಇಟ್ಟಿದ್ದೆ, ಅಪ್ ಟು 50 ಹೋಲ್ಡ್ ಮಾಡಿ ಅಂತ. 0 to ಹೀರೋ ಇನ್ವೆಸ್ಟ್ಮೆಂಟ್ ಡಬಲ್, ಎಂಟ್ರಿ 32 ಕಾಣ್ತಾ ಇದೆಯಲ್ಲ 60. ಓಕೆ, ಇದು ನಮ್ಮ ಅಪ್ಡೇಟ್ಸ್. ಬಿಫೋರ್ ಮಾರ್ಕೆಟ್ CE ಕಡೆ ಹೋಗುತ್ತೆ ಅಂತ ಕೊಟ್ಟಿದ್ವಿ. ಅದಾದಮೇಲೆ ಲೈವಲ್ಲಿ ತುಂಬ ಸಿಂಪಲ್ಲಾಗಿ ಮಾಡಿದ್ದೀವಿ. ಇದರಲ್ಲಿ CE ಮಾಡಿದ್ದೀವಿ, ಇದರಲ್ಲಿ PE ಮಾಡಿದ್ದೀವಿ, ಇಲ್ಲಿ 100 ಪಾಯಿಂಟ್ CE ಮಾಡಿದ್ದೀವಿ. ಓಕೆ, CE PE CE ಎಲ್ಲ ಮಾಡಿ 3 ಟ್ರೇಡ್ ಮಾಡಿದ್ವಿ, 3 ಎಲ್ಲನೂ ಪ್ರಾಫಿಟಲ್ಲೇ ಇದೆ. ಓಕೆ, ಇದು ನಮ್ಮದು. ಈಗ ನಿನ್ನೆ ಸುಮಾರು ಜನ ಕೇಳ್ತಾ ಇದ್ರಿ ಕೋರ್ಸ್ ಬಗ್ಗೆ. ಅದರಲ್ಲಿ ಸ್ವಲ್ಪ ಜನ ಫಸ್ಟ್ ಆಫ್ ಆಲ್ ಕೇಳಿದ್ದು ನನ್ನ ತಪ್ಪು, ಯಾರಾದರೂ ಜಾಯ್ನ್ ಆಗಿ ಅಂತ. ನಾನು ಕೇಳಿದ್ದು ನನ್ನ ತಪ್ಪು. ಕೇಳಿದ ತಪ್ಪಿಗೆ ಫ್ರೀಯಾಗಿ ಹೇಳ್ಕೊಡು, ಫ್ರೀಯಾಗಿ ಕಾಲ್ಸ್ಕೊಡು. ನಾನು ಇವಾಗ ಇದು ತೊಗೊಂಡಿದ್ದೀನಿ, ಏನು ಮಾಡಬೇಕು, ಈ ಥರ ಇದ್ದಾರೆ. ಈ ಥರ ಬಿಫೋರ್ ಮಾರ್ಕೆಟ್ ಯಾರಾದರೂ ಈ ಥರ ಕಾಲ್ಸ್ ಕೊಡೋರು, ಅನಾಲಿಸಿಸ್ ಮಾಡೋರು, ಈ ಥರ ಲೆವೆಲ್ಸ್ ಎಲ್ಲ ಕೊಡೋರು ಇದ್ದರೆ ಸರ್, ಅದು ಫ್ರೀಯಾಗಿ ನನಗೂ ಹೇಳಿ, ನಿಮ್ಮ ಜೊತೆ ನಾನು ಬರ್ತೀನಿ. ನಾನು ಇನ್ನೂ ಸ್ವಲ್ಪ ಹೆಲ್ಪ್ ಆಗುತ್ತೆ ನನಗೆ. ಫ್ರೀ ಅಲ್ವಾ ಸರ್, ನಾನು ಬರ್ತೀನಿ. ಓಕೆ, ಇದು ಒಂದು. ಸೆಕೆಂಡ್ ಒನ್, ನಿಮ್ಮ ಆಫೀಸ್ ಅಡ್ರೆಸ್ ಹೇಳಿ ಸರ್, ನಾವು ಅಲ್ಲಿ ಬಂದು ನಿಮ್ಮನ್ನು ಚೆಕ್ ಮಾಡ್ಕೋಬೇಕು, ಕರೆಕ್ಷನ್ ಮಾಡ್ಕೋಬೇಕು ಅಂತ. ಅವರಿಬ್ಬರಿಗೂ ಅಡ್ರೆಸ್ ಕಳಿಸಿದ್ದೀನಿ, ಬನ್ನಿ ಸರ್, ಬಂದು ಚೆಕ್ ಮಾಡಿ, ತೊಂದರೆ ಏನಿಲ್ಲ. ನಾವು ಆ ಥರ ಎಲ್ಲೋ ಕೂತ್ಕೊಂಡು ಯಾಮಾರಿಸೋ ಥರ ಇದ್ದಿದ್ರೆ ನಂದು ಮೊಬೈಲ್ ನಂಬರ್ ಆಗಲಿ ಆಫೀಸ್ ನಂಬರ್ ಆಗಲಿ ಕೊಡ್ತಾ ಇರಲಿಲ್ಲ. ನಮ್ಮ ಸ್ಟೂಡೆಂಟ್ಸ್ನ ನಾನು ಯಾರನ್ನೂ ಮೀಟ್ ಮಾಡ್ತಾ ಇರಲಿಲ್ಲ. ಯಾಕಂದರೆ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ನಾವು ನಿಮ್ಗೆ ಅದು ಕೂಡ ಹಾಕಿದ್ದೀವಿ, ನಾವೆಲ್ಲ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಿದ್ವಿ, ಅದು ಕೂಡ ಹಾಕಿದ್ದೀವಿ. ಎಲ್ಲ ಸ್ಟೂಡೆಂಟ್ಸ್ ಇಲ್ಲೇ ಇರ್ತಾರೆ. ಜಾಯ್ನ್ ಆದವ್ರಿಗೆ ಗೊತ್ತು BN Grow ಏನು ಅನ್ನೋದು. ಆಚೆ ನಿಂತ್ಕೊಂಡು ನೋಡಿದ್ರೆ ನಿಮ್ಗೆ ಎಲ್ಲರೂ ಹಂಗೆ ಕಾಣೋದು. ಜಾಯ್ನ್ ಆದರೆ ಗೊತ್ತಾಗುತ್ತೆ ಯಾರು ಜಿನಿಯನ್ನು ಯಾರು ಫೇಕು ಅಂತ. ಈಗ ನಾವು ಜಿನಿಯನ್ ನಾನೇನು ಹೇಳ್ತಾ ಇಲ್ಲ, ಬಟ್ ಬೇರೆಯವ್ರ ತಡ ಫಂಡಲ್ಲಿ ನಿಮ್ಮ ಕ್ಯಾಪಿಟಲ್ ಅರ್ಧ ಕೊಟ್ಬಿಡಿ, ನಿಮ್ಮ ಪ್ರಾಫಿಟಲ್ ಅರ್ಧ ಕೊಟ್ಬಿಡಿ, ಅವೆಲ್ಲ ಏನು ನೋಡಲ್ಲ ಇಲ್ಲಿ. ಓಕೆ, ನಮ್ಮ ಫೋಕಸ್ ಏನಂದರೆ ಸ್ಟಿಲ್ ನೋಡ್ಕೊಳ್ಳಿ. ನಮ್ಮ ಸ್ಟೂಡೆಂಟ್ಸ್ ಇವಾಗಲೂ ಟ್ರೇಡಿಂಗ್ ನಡೀತಾನೆ ಇದೆ, ಕ್ರೂಡ್ ಆಯಿಲ್ ಮೇಲೆ ಮಾಡ್ತಾ ಇದ್ದಾರೆ, ನೋಡ್ಕೊಳ್ಳಿ. ಇಲ್ಲಿ ಎಂಟ್ರಿಗಳು ಎಕ್ಸಿಟ್ಗಳು ಮಾಡ್ತಾ ಇದ್ದಾರೆ. ಓಕೆ, ಈ ಥರ ನಾವು ನೋಟ್ ಟ್ರೇಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ. ಈಗ ನೀವು ಬಂದು ನಾನು ಚೆಕ್ ಮಾಡ್ಕೋಬೇಕಂದ್ರೆ ಬನ್ನಿ ಸರ್, ತೊಂದರೆ ಇಲ್ಲ. ನಿಮ್ಮಂಥ ಎಕ್ಸ್ಪೀರಿಯನ್ಸ್ ಇರೋ ಪರ್ಸನ್ ಹತ್ರನೇ ಏನಾದರೂ ಡಿಸ್ಕಷನ್ ಮಾಡಿದಾಗ ನಮ್ದು ಏನಿದೆ ಮೈನಸ್ ಪಾಯಿಂಟ್ ನಮಗೂ ಗೊತ್ತಾಗೋದು. ನಾವು ಏನಾದರೂ ಕಲ್ತ್ಕೊಳ್ಳೋ ಅವಕಾಶ ಇದ್ದರೆ ನಾವು ಕಲ್ತ್ಕೋತೀವಿ, ಅದರಿಂದ ನಮಗೂ ಹೆಲ್ಪ್ ಆಗುತ್ತೆ. ಬನ್ನಿ. ಆಲ್ಮೋಸ್ಟ್ ಇದ್ರಲ್ಲಿ ಒಂದು 10 ಜನ ಬಂದಿದ್ದಾರೆ, ನೀವು ಕೂಡ ಬನ್ನಿ, ತೊಂದರೆ ಇಲ್ಲ. ಬರ್ತಾ ನೀವು ಯಾರ ಹತ್ರ ಕಲ್ತ್ಕೊಂಡ್ರು ಆ ಸಾರನ್ನು ನಂಬ್ಕೊಂಡು ಧೈರ್ಯವಾಗಿದ್ದೀರಲ್ವ, ಆ ಸಾರನ್ನು ಕರ್ಕೊಂಬಂದ್ಬಿಟ್ರೆ ನಾವು ಇನ್ನೂ ಜಾಸ್ತಿ ಕಲ್ತಂಗೆ ಆಗುತ್ತೆ, ನಮ್ಗೆ ಇನ್ನೂ ಹೆಲ್ಪ್ ಆಗುತ್ತೆ. ಯಾಕಂದರೆ ನಾವು ಆಫ್ಲೈನಲ್ಲಿ ಸ್ಟೂಡೆಂಟ್ಸ್ ಇರ್ತಾರೆ, ಆನ್ಲೈನಲ್ಲಿ ಸ್ಟೂಡೆಂಟ್ಸ್ ಇರ್ತಾರೆ, ಎಲ್ಲರ ಮುಂದೆನೇ ಬಂದು ಕ್ವಶನ್ಸ್ ಮಾಡಿ ನಮ್ಮನ್ನು ಕೇಳಿದ್ರು ನಾವು ಇನ್ನೂ ಕಲ್ತ್ಕೊಳ್ಳೋಕೆ ಚೆನ್ನಾಗಿರ್ತದೆ. ಯಾಕಂದರೆ ನಾನು ತುಂಬ ನೀಟಾಗಿ ಹೇಳ್ತೀನಿ ಸರ್, ನಾನು ಎಲ್ಲರಿಗಿಂತ ಚಿಕ್ಕವನು. ಓಕೆ, ಲಾಸ್ಟ್ 0 ನಾನು. 100 ಜನ ಅನಲಿಸ್ಟಿದ್ದಾರೆ ಅಂದರೆ ಕರ್ನಾಟಕದಲ್ಲಿ ಆರ್ ಇಂಡಿಯಾದಲ್ಲಿ. ನಾನು ಲೆಕ್ಕದಲ್ಲಿ ಕೂಡ ಬರ್ತೀನಿ ಇಲ್ಲ ಗೊತ್ತಿಲ್ಲ, ನಾನು ಲಾಸ್ಟ್ನವನು ನಾನು. ನೀವೆಲ್ಲ ಬಂದು ನನಗೆ ಹೇಳ್ಕೊಟ್ರೆ ನಾನು ಕಲ್ತ್ಕೋತೀನಿ. ನನಗಿಂತ ಚಿಕ್ಕವ್ರು ಯಾರು ಇಲ್ಲ ಅನ್ನೋದೇ ನನ್ನ ಕಾನ್ಸೆಪ್ಟ್. ಓಕೆ, ನಾನು ಇರೋದೇ ಕೂಡ ಹಂಗೆ.
ಬಂದು ಹೇಳ್ಕೊಡಿ, ಕರೆಕ್ಷನ್ ಮಾಡಿ, ತೊಂದರೆ ಇಲ್ಲ. ಓಕೆ, ಈಗ ಕೋರ್ಸ್ ಡೀಟೇಲ್ಸ್ ಹೇಳಿ ಸರ್ ಅಂದರೆ ತುಂಬ ಸಿಂಪಲ್ ಸರ್. ನನಗೆ ಟೈಮ್ ಇಲ್ಲ, ನಾನು ಫ್ರೀ ಟೈಮಲ್ಲಿ ಬರ್ತೀನಿ, ನಾನು ಇವಾಗ ಅರ್ಧ ಗಂಟೆ ಬಿಟ್ಟು ಫೋನ್ ಮಾಡಿ, ಈ ಥರ ಎಲ್ಲ ಆಟಿಟ್ಯೂಡ್ ತೋರಿಸೋರು ದಯವಿಟ್ಟು ಬರಬೇಡಿ. ಯಾಕಂದರೆ ನಿಮ್ಮ ಹತ್ರ ಈ ಥರದವರಿಂದ ಜಿನಿಯನ್ನಾಗಿ ಯಾರಾದರೂ ಬರೋರಿದ್ದರೆ ಅವ್ರಿಗೆ ಡಿಸ್ಟರ್ಬ್ ಆಗ್ತದೆ, ಬರಬೇಡಿ. ಯಾಕಂದರೆ ನೆನ್ನೆ ಒಂದು 5-6 ಜನ ನಾನು ಡ್ರೈವಿಂಗಲ್ಲಿದ್ದೆ, 5-6 ಜನ ಮಾಡಿದ್ರಿ, ಆಮೇಲೆ ಮಾಡಿದ್ರೆ 5-6 ಜನಕ್ಕೆ ನಾನು ರಿಪ್ಲೈಗಳೇ ಮಾಡಿಲ್ಲ, ಎಲ್ಲ ಅವರೇ ಬರ್ತಾರೆ ಅಂತ ಆ ಥರ ಆಗಿಬಿಡ್ತದೆ. ಅದಕ್ಕೆ ನಿಮಗೆ ಅಪಾಯಿಂಟ್ಮೆಂಟ್ ಟೈಮ್ ತೊಗೊಂಡು ನಾನು ನಿಮಗೆ ಕಾಲ್ ಮಾಡೋಷ್ಟು ಅವಶ್ಯಕತೆ ನನಗಂತೂ ನಿಜವಾಗ್ಲೂ ಏನಿಲ್ಲ ಸರ್. ಓಕೆ, ಐ ಆಮ್ ವೆರಿ ಹ್ಯಾಪಿ. ನಿಮಗೆ ಫೋನ್ ಮಾಡಿ ಬಂದು ಜಾಯ್ನ್ ಆಗಿ, ನೀವು 5,000 ಕಟ್ಟಿ 10,000 ಕಟ್ಟಿ ಆ ಕ್ಯಾಟಗಿರಿ ಬ್ಯಾಚಿಗೆ ಬರಲ್ಲ ನಾವು. ನಾನು ಯಾವುದೇ ಕಾರಣಕ್ಕೂ ಯಾರಿಗೂ ಫೋನ್ ಮಾಡಲ್ಲ. ಓಕೆ, ಅದೊಂದು ತಿಳ್ಕೊಳ್ಳಿ ಫಸ್ಟು. ನಾನೆಲ್ಲ ನಮ್ಮ BN Grow ಕಡೆಯಿಂದ ಯಾವುದೇ ರೀತಿಯ ಫೋನ್ ಆಗಲಿ ಕಾಸಾಗಲಿ ಕಟ್ಟಿ ಅಂತ ನಾವು ಮಾಡಲ್ಲ, ಮಾಡೋದೇ ಇಲ್ಲ, ಈ ಜನ್ಮಕ್ಕೆ ಮಾಡಲ್ಲ ನಾವು. ನಮ್ಗೆ ಅದು ಅವಶ್ಯಕತೆನೇ ಇಲ್ಲ. ಸ್ಟಾಕ್ ಮಾರ್ಕೆಟ್ ಇರೋವರೆಗೂ ನನಗೆ ಪ್ರಾಫಿಟ್ಗೆ ಲಾಸ್ಗೆ ಏನು ತೊಂದರೆ ಇಲ್ಲ. ಬೇರೆಯವ್ರ ಹತ್ರ ಹೋಗಿ ಕೇಳ್ಕೊಳ್ಳೋ ಅವಶ್ಯಕತೆ ನನಗೆ ಇಲ್ಲವೇ ಇಲ್ಲ, ನಾನು ಬರಲ್ಲ. ಇದೊಂದು ಫಸ್ಟ್ ನೆನ್ಪಿಟ್ಕೊಳ್ಳಿ. ಯಾರು ನನಗೆ ಕಾಲ್ ಮಾಡಿ ಅಂತ ಅಪಾಯಿಂಟ್ಮೆಂಟ್ ಕೊಟ್ಟರು ಅವರು. ಸೆಕೆಂಡ್ ಒನ್, ಜಿನಿಯನ್ನಾಗಿ ಯಾರು ಕೇಳಿದರೆ ಅವ್ರಿಗೆ 2 ಬ್ಯಾಚಸ್ ಇರ್ತವೆ ಸರ್. ಒಂದು 1 ಮಂತ್ದು, ಇನ್ನೊಂದು 3 ಮಂತ್ಸ್ದು. 2ರಲ್ಲಿ ಲರ್ನಿಂಗ್ ಇರುತ್ತೆ, 2ರಲ್ಲಿನೂ ಕಾಲ್ಸ್ ಲೈವ್ ಟ್ರೇಡಿಂಗ್ ಎಲ್ಲ ಇರುತ್ತೆ. ಕಾಲ್ಸ್ ಅನ್ನೋದಕ್ಕಿಂತ ನೀವು ಸ್ವಂತವಾಗಿ ನೀವೇ ಮಾಡ್ಕೊತೀರಿ, ನಾವು ಪ್ಯಾಟ್ರನ್ಸ್ ಹೇಳ್ಕೊಡ್ತೀವಿ, ಅದ್ರ ಪ್ರಕಾರ ನೀವೇ ಮಾಡ್ತೀರಾ. ಇವಾಗ ನಾನು ತೋರಿಸ್ತೀಯಲ್ಲ ಸೇಮ್ ಆ ಥರ ಇಲ್ಲಿ ನೋಡ್ಕೊಳ್ಳಿ. ಈ 1 ಮಂತಲ್ಲಿ 5,000 ರೂಪೀಸ್ ಇರುತ್ತೆ. ಇದರಲ್ಲಿ ಒಂದು ಪ್ಯಾಟ್ರನ್ ಹೇಳ್ಕೊಡ್ತೀವಿ, ಆಪ್ಷನ್ ಬೈಯಿಂಗು. ಡೈಲಿ ಲೈವ್ ಇರುತ್ತೆ, ಒಂದು ಪ್ಯಾಟ್ರನ್ ಡೈಲಿ ಲೈವ್ ಇರುತ್ತೆ. 3ನೇದು, ಮಾರ್ಕೆಟ್ ಮುಗಿದ್ಮೇಲೆ ನಾಳೆ ಲೆವೆಲ್ಸು ನೋಟ್ಸು. ನಮಗೆ ಎಷ್ಟು ಗೊತ್ತೋ ಪರ್ಫೆಕ್ಟ್ ಆಗಲ್ಲ ಸರ್, ಅದರಲ್ಲಿ ಕೂಡ ಲಾಸ್ ಆಗುತ್ತೆ. 99% ನಮ್ಮ ಸ್ಟೂಡೆಂಟ್ಸ್ ಲಾಸೇ ಆಗ್ತಾರೆ. ಓಕೆ, ನೀವು 99% ಲಾಸ್ ಆಗೋದಿದ್ದರೆ ಮಾತ್ರನೇ ಬನ್ನಿ. ಓಕೆ, ನಾವು ಪರ್ಫೆಕ್ಟ್ ಅಂತ ಹೇಳ್ತಾ ಇಲ್ಲ, ನಾನು ಹೇಳ್ದಲ್ಲ ಸರ್, ನಾನು ಲಾಸ್ಟ್. ಓಕೆ, ಐ ಆಮ್ 0. ಈ ಥರ ಮಾರ್ಕೆಟ್ ಮುಗಿದ್ಮೇಲೆ ಲೆವೆಲ್ಸು ನೋಟ್ಸು ವೀಡಿಯೋ ಬರುತ್ತೆ. ಇದು 1 ತಿಂಗಳು ಮಾಡ್ತೀವಿ, ಇದಕ್ಕೆ 5,000 ರೂಪೀಸ್ ಇರುತ್ತೆ. 25,000 3 ಮಂತ್ಸ್ ಕೋರ್ಸ್ ತಗೊಂಡ್ರೆ ಇದರಲ್ಲಿ ಕಂಪ್ಲೀಟ್ ಬೇಸಿಕ್ ಸೆಟ್ಟಿಂಗ್ಸಿಂದ ಹಿಡಿದು ಆಪ್ಷನ್ ಬೈಯಿಂಗ್ ಕೋರ್ಸ್ ಒಂದು 8 ಪ್ಯಾಟ್ರನ್ ಕವರ್ ಮಾಡ್ತೀನಿ. ಈ 8 ಪ್ಯಾಟ್ರನ್ ಕೂಡ 100% ಅಕ್ಯುರಸಿಯಾಗಿ ವರ್ಕ್ ಆಗಲ್ಲ, 50-50 ಚಾನ್ಸಸ್ ಇರುತ್ತೆ. ಓಕೆ, ಅದು ಕೂಡ ತುಂಬ ಕಷ್ಟ. 50-50 ಚಾನ್ಸಸ್ ಇರುತ್ತೆ. ನಮ್ಗೆ ಎಷ್ಟು ಬರುತ್ತೋ ಅಷ್ಟೇ ಹೇಳ್ಕೊಡ್ತೀವಿ ನಾವು, ನಮಗೆಲ್ಲ ಹೇಳ್ಕೊಡ್ತೀವಿ, ನಿಮ್ಮ ಲೈಫ್ ಚೇಂಜ್ ಮಾಡಾಕ್ತೀವಿ ಅಂತ ಏನು ಹೇಳ್ತಾ ಇಲ್ಲ. 50-50 ಚಾನ್ಸಸ್ ಇರುತ್ತೆ ಸ್ಟಾಕ್ ಮಾರ್ಕೆಟಲ್ಲಿ. ನಮಗೆ ಬಂದಿರೋದನ್ನೇ ಹೇಳ್ಕೊಡ್ತೀವಿ 3 ಮಂತ್ಸ್ವರೆಗೂ. ಇದರಲ್ಲಿ ಲೈವ್ ಇರುತ್ತೆ, 8 ಪ್ಯಾಟ್ರನ್ ಇರುತ್ತೆ, ಪ್ಯಾಟ್ರನ್ ಬ್ಯಾಕ್ ಟೆಸ್ಟ್ ಇರುತ್ತೆ. ಮಾರ್ಕೆಟ್ ಮುಗಿದ್ಮೇಲೆ ಸಪೋರ್ಟ್ ರೆಸಿಸ್ಟೆನ್ಸು ನೋಟ್ಸು ವಿಡಿಯೋ ಬರುತ್ತೆ. ಅದು ಕೂಡ ಫೇಲ್ ಆಗೋ ಲೆವೆಲ್ಸೇ, ಫೇಲ್ ಆಗೋ ನೋಟ್ಸೇ ಬರುತ್ತೆ. ಇದು 1 ತಿಂಗಳದು, 3 ತಿಂಗಳದು. ಇದಕ್ಕೆ 5,000 ಫೀಸ್ ಇರುತ್ತೆ, ಇದಕ್ಕೆ 25,000 ಫೀಸ್ ಇರುತ್ತೆ. ಇದಕ್ಕೆ ಯಾರು ಎಲ್ಲ ಓಕೆ ನಾನು ಲಾಸ್ ಆಗೋಕ್ಕೆ ರೆಡಿ, ನಾನು ಕಲ್ತ್ಕೊಳ್ಳೋಕೆ ರೆಡಿ ಅಂತ ಯಾರು ಇರ್ತೀರೋ ನೀವು ಮಾತ್ರ ಫೋನ್ ಮಾಡಿ, ನೀವು ಮಾತ್ರ ಮೆಸೇಜ್ ಮಾಡಿ, ನನ್ನ ಹತ್ರ ಕಾಸಿಲ್ಲ, ನಾನು ಅರೇಂಜ್ ಮಾಡ್ಕೊಂಡು ಬರ್ತೀನಿ, ಇಲ್ಲ ನೀವು ಕಾಲ್ಸ್ ಕೊಡಿ, ಅದ್ರಲ್ಲಿ ಬಂದಿರೋ ಪ್ರಾಫಿಟ್ ಮಾಡಿ ನಿಮಗೆ ಕೊಡ್ತೀನಿ. ಈ ಥರ ಯಾರಾದರೂ ಮಾಡಿದ್ರೆ ಆ ನಂಬರ್ನ ನಾನು ನೀಟಾಗಿ ಹೇಳ್ತಾ ಇದ್ದೀನಿ ಸರ್, ಆ ನಂಬರ್ನ ಹುಡುಕಿ ಟೆಲಿಗ್ರಾಮಲ್ಲಿ ನಾನೇ ಪರ್ಸ್ನಲಾಗಿ ಕೂತ್ಕೊಂಡು ಹುಡುಕಿ ಬ್ಲಾಕ್ ಮಾಡಿ ರಿಮೂವ್ ಮಾಡಿಬಿಡ್ತೀನಿ ನಾನು. ಓಕೆ, ಅರ್ಥ ಆಯ್ತಾ ಸರ್? ಇಂಟ್ರೆಸ್ಟ್ ಇರೋರು ಮಾತ್ರ ಮೆಸೇಜ್ ಮಾಡಿ, ಇಲ್ಲಾಂದರೆ ಮಾಡಬೇಡಿ. ಓಕೆ, ಇದು ಅನಾಲಿಸಿಸು ಲೆವೆಲ್ಸು ಕಾಪಿ ಮಾಡಿ ಇಟ್ಕೊಳ್ಳಿ. ನಿಮ್ಮ ಅನಾಲಿಸಿಸ್ಗೆ ಏನಾದರೂ ಹೆಲ್ಪ್ ಆದರೆ ನೋಡ್ಕೊಳ್ಳಿ. ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್, ಇದು ನಿಫ್ಟಿ ಲೆವೆಲ್ಸ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ, ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬರುತ್ತೆ, ಜಾಯ್ನ್ ಆಗಿ, ಎಜುಕೇಷನಲ್ ಪರ್ಪಸ್ ಒಂದು. ಓಕೆ, ಥ್ಯಾಂಕ್ ಯು ವೆರಿ ಮಚ್. ನಾಳೆ ಸಿಗೋಣ. ಹ್ಯಾಪಿ ವೀಕೆಂಡ್, ಹ್ಯಾಪಿ ಪ್ರಾಫಿಟ್ ಬುಕ್ಕಿಂಗ್ ಆಲ್ಸೋ. ಓಕೆ, ಕೇರ್ಫುಲ್ ಆಗಿರಿ ಲಾಸ್ಟ್ 45 ಮಿನಿಟ್ಸ್. ಓಕೆ, ಥ್ಯಾಂಕ್ ಯು ವೆರಿ ಮಚ್, ಬಾಯ್.